ಹಾಯ್ ಹಲೋ ವೆಲ್ಕಮ್ ಟು ಪದ್ಮನಿ ವ್ಲಾಗ್ ಚಾನಲ್. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಹೇ ಮೈ ಯೂಟ್ಯೂಬ್ ಫ್ಯಾಮ್ಲಿ, ನಾನು ಡಿಸೆಂಬರ್ 31 ಸೊ ಈ ಒಂದು ಮಣ್ಣಿನ ಪಾತ್ರೆ ತೊಗೊಂಡು ಬಂದಿದ್ದೆ ಆ್ಯಂಡ್ ಅದನ್ನು 2 ಡೇಸ್ ನೀರಲ್ಲಿ ನೆನೆಸಿಟ್ಟಿದ್ದೆ. ಆ್ಯಂಡ್ ಶಾಪಲ್ಲಿ ಕೇಳಿದಾಗ ಸೊ ಅವ್ರು ಹೇಳಿದರು ಜಸ್ಟ್ 15 ಮಿನಿಟ್ಸ್ ಕುದಿಸಿ, ನೀರು ಹಾಕಿ ಕುದಿಸಿ, ಅದಾದಮೇಲೆ ನೀವು ಅಡುಗೆಗೆ ಯೂಸ್ ಮಾಡ್ಬೋದು ಅಂತ ಹೇಳಿದರು. ಬಟ್ ನನಗೆ ಯಾಕೋ ಅದು ಸರಿ ಅನಿಸಲಿಲ್ಲ. ಬಟ್ ನನಗಿದು ಮುಂಚೆ ಗೊತ್ತಿತ್ತು ಈ ರೀತಿ 2 ಡೇಸ್ ನೆನೆಸಿಟ್ಟು ಅದಾದಮೇಲೆ ಯೂಸ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ನಾನಿವಾಗ 2 ಡೇಸ್ ನೆನೆಸಿಟ್ಟು ಸೊ ಅದಾದಮೇಲೆ ತೆಗೆದು ಸೊ ನೀರು ಹಾಕಿ ಮತ್ತು ಉಪ್ಪು ಹಾಕಿ ಅದನ್ನು ಕುದಿಸಿ ಸೊ ಅದಾದಮೇಲೆ ಇವಾಗ ಎಣ್ಣೆನ ಹಚ್ತಾ ಇದ್ದೀನಿ. ಅದು ಕೊಬ್ಬರಿ ಎಣ್ಣೆನ ಹಚ್ತಾ ಇದ್ದೀನಿ. ಆ್ಯಂಡ್ ಇವಾಗ ಅದು ರೆಡಿ ಆಯಿತು. ಆ್ಯಂಡ್ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸೊ ಅದರಲ್ಲಿ ಅಡುಗೆ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಆ್ಯಂಡ್ ಇವಾಗ ನಾನು ಸೊ ನ್ಯೂ ಇಯರ್ ಬರ್ತಾ ಇದೆ ಆ್ಯಂಡ್ ಕೆಮಿಕಲ್ ಎಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಸೊ ಈ ಇಯರ್ ನಾನು ಒಂದು ಹೋಮ್ಮೇಡ್ ಫೇಸ್ ವಾಶ್ ಟ್ರೈ ಮಾಡೋಣ ಅಂತ ಹೇಳಿ ಅಂದ್ಕೊಂಡು. ಆ್ಯಂಡ್ ಆಲ್ಸೋ ನಾನು ಲಾಸ್ಟ್ ಇಯರ್ ಕೂಡ ಇದೇ ಜನವರಿಲಿ ನಾನು ಈ ರೀತಿ ಮಾಡಿಟ್ಟಿದ್ದೆ ಆ್ಯಂಡ್ ಅದನ್ನು ಒಂದು ಸತಿ ಅಷ್ಟೇ ಯೂಸ್ ಮಾಡಿದ್ದೆ. ಅಂದರೆ ಸೇಮ್ ಪ್ರಾಡಕ್ಟ್ಸೇ ಇರೋದು ಇವಾಗ. ಸೊ ಇವಾಗ ಕೂಡ ಅಷ್ಟೇ ಸೇಮ್ ಈ ಸತಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅಗೇನ್ ನಾನು ಹೋಮ್ಮೇಡ್ ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ರೋಸ್ ಪೆಟಲ್ಸ್ ಪೌಡರ್, ಸೊ ಎಲ್ಲ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ನೀಮ್ ಪೌಡರ್, ಹಾಗೆ ಹಿಬಿಸ್ಕಸ್, ಹಾಗೆ ಮುಲೇತಿ ಪೌಡರ್, ಆರೆಂಜ್ ಪೌಡರ್, ಸೊ ಇದನ್ನೆಲ್ಲ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಚಂದನ ಮತ್ತು ಹಾಗೆ ನನ್ನ ಹತ್ರ ಬೇಸನ್ ಇರಲಿಲ್ಲ ಸೊ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಆ್ಯಂಡ್ ಇದು ಮಸೂರ್ ದಾಲ್ ಪೌಡ್ರ್ ಮನೆಯಲ್ಲೇ ಮಾಡಿದ್ದು. ಇದರಲ್ಲಿ ಮಸೂರ್ ದಾಲ್ ನಾನಿವಾಗ ಮಸೂರ್ ದಾಲ್ ತೊಗೊಂಡು ಬಂದು ಅದನ್ನು ಮಿಕ್ಸಿಲಿ ಪೌಡ್ರ್ ಮಾಡಿದ್ದೀನಿ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದಾದಮೇಲೆ ಪೌಡ್ರ್ ಮಾಡಿದ್ದೀನಿ. ಜಸ್ಟ್ ಒಂದು ಮುಟ್ಟಿಗೆ ಅಂತ ಅಷ್ಟೇ ತೊಗೊಂಡಿದ್ದು ಆ್ಯಂಡ್ ಇಷ್ಟು ಪೌಡ್ರ್ ಆಗಿದೆ. ಸೊ ಇದು ಕೂಡ ಅಷ್ಟೇ ಇದನ್ನು ಹಚ್ಕೊಳ್ಳೋದ್ರಿಂದ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇದನ್ನು ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬ್ರೈಟ್ ಆಗುತ್ತೆ ಸ್ಕಿನ್ನು. ಸೊ ಹಾಗಾಗಿ ಎಲ್ಲನೂ 2 ಸ್ಪೂನ್ ಅಷ್ಟೇ ಆಗೋದು. ಕ್ವಾಂಟಿಟಿ ಆ್ಯಸ್ ಇಟ್ ನಮಗೆ ಬೇಕಾದರೆ ಹೆಚ್ಚು ಕಡಿಮೆ ಹಾಕೋಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ಇದನ್ನು ಟರ್ಮರಿಕ್ ಪೌಡರ್, ಕಸ್ತೂರಿ ಹಳದಿದು. ಸೊ ಇದನ್ನು ಲಾಸ್ಟ್ ಇಯರ್ ಫೆಬ್ರವರಿಲಿ ಮೈಸೂರಲ್ಲಿ ಹೋದಾಗ ಕೇರಳ ಸ್ಪೈಸಸ್ ಅಲ್ಲಿ ತೊಗೊಂಡಿದ್ದು ಶಾಪಲ್ಲಿ. ಸೊ ಇನ್ನೂ ಹಾಗೆ ಇದೆ. ನಾನು ಇವಾಗ ಜಸ್ಟ್ ಐ ಥಿಂಕ್ ನವೆಂಬರ್ ಡಿಸೆಂಬರಲ್ಲೇನೋ ಯೂಸ್ ಮಾಡಿದ್ದೀನಿ. ಸೊ ಡೇಟ್ ಎಲ್ಲ ಹೋಗುತ್ತೆ ಅಂತೇಳಿ ಅದಕ್ಕಿಂತ ಮುಂಚೆ ಇದು ಹಾಗೆ ಕಂಪ್ಲೀಟಾಗಿ ಹಾಗೆ ಇತ್ತು. ಸೊ ಇದು ಕೂಡ ಅಷ್ಟೇ ಹಚ್ಕೊಂಡ್ರೆ ತುಂಬ ಕಲರ್ ಬರುತ್ತೆ. ಸೊ ಹಾಗಾಗಿ ಆ್ಯಂಡ್ ಆಲ್ಸೋ ಫೇಸ್ ಮೇಲೆ ಇರೋ ಹೇರ್ಸ್ ಎಲ್ಲ ಹೋಗುತ್ತೆ. ಆ್ಯಂಡ್ ನೀಮ್, ಸೊ ಇದರಲ್ಲಿ ನೀಮ್ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ 1-2 ಸ್ಪೂನ್ ಅಷ್ಟೇ. ಸೊ ನೀಮ್ ಪೌಡ್ರ್ ಹಾಕಿದರೆ ನಮಗೆ ಪಿಂಪಲ್ಸು ಇದೆಲ್ಲ ಬರುತ್ತಲ್ವ, ಸೊ ಅದೆಲ್ಲ ಕಡಿಮೆ ಆಗುತ್ತೆ, ಪಿಂಪಲ್ಸ್ ಬರಲ್ಲ. ಸೊ ಹಾಗಾಗಿ ನೀಮ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ರೋಸ್ ಪೆಟಲ್ಸ್ ಅದು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಅಷ್ಟೇ ಸ್ಕಿನ್ನನ್ನು ಬ್ರೈಟಾಗಿ ಮಾಡುತ್ತೆ. ಹಾಗೆ ನ್ಯಾಚುರಲ್ ಎಕ್ಸ್ಫೋಲಿಯೇಟರ್ ಕೂಡ ಹೌದು. ಹಾಗೆ ಇದನ್ನು ಬಾಡಿ ವಾಶ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ರಿಂಕಲ್ಸ್ ಅಂದರೆ ಕಡಿಮೆ ಮಾಡುತ್ತೆ ರೋಸ್ ಪೆಟಲ್ ಪೌಡರ್ಸು. ಹಾಗೆ ಇದೆಲ್ಲ ಸ್ಕಿನ್ ಟೈಪ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ರೋಸ್ ಪೆಟಲ್ ಪೌಡರ್ಸ್ನ. ಸೊ ನಾನು ಇದನ್ನು 2023 ಆರ್ಡ್ರ್ ಮಾಡಿದ್ದೆ ಆ್ಯಂಡ್ 25ವರೆಗೂ ಇದರದ್ದು ಡೇಟ್ ಇದೆ. ಆ್ಯಂಡ್ ಒಂದು ಸತಿ ನಾನು ಇದನ್ನು ಫೇಸ್ ವಾಶ್ ಯೂಸ್ ಮಾಡಿದ್ದೀನಿ, ಅಂದರೆ ಇದೇ ರೀತಿ ಟ್ರೈ ಮಾಡಿ. ಆ್ಯಂಡ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ಸೊ ಒಂದು ಸತಿ ಯೂಸ್ ಮಾಡೀನಿ, ಅದಾದಮೇಲೆ ಹಾಗೆ ಎತ್ತಿಟ್ಟಿದ್ದೆ. ಬಿಕಾಸ್ ನಾನು ತುಂಬ ಟ್ರಾವೆಲ್ ಮಾಡೋದ್ರಿಂದ ನನಗೆ ಇದೆಲ್ಲ ಸೆಟ್ ಆಗೋಲ್ಲ, ನನಗೆ ತೊಗೊಂಡು ಹೋಗೋಕ್ಕೂ ಆಗೋಲ್ಲ. ಸೊ ಹಾಗಾಗಿ ನನಗೆ ತುಂಬ ಮಾರ್ನಿಂಗ್ ಬೇಗ ರೂಟೀನ್ ಎಲ್ಲ ಫಾಸ್ಟಾಗಿರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಸೊ ನಾನು ಅಗೇನ್ ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ರಿಸಲ್ಟ್ ತುಂಬ ಚೆನ್ನಾಗಿತ್ತು. ಮುಖ ಎಲ್ಲ ಸ್ಮೂತ್ ಆಗ್ತಾಯಿತ್ತು, ಚೆನ್ನಾಗಿತ್ತು. ಬಟ್ ನಾನು ಅಗೇನ್ ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇಲ್ಲಿ ನಾನು ಇವಾಗ ಆರೆಂಜ್ ಪೀಲ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇಟ್ಸ್ ಪ್ರಿವೆಂಟ್ಸ್ ಸೈನ್ ಆಫ್ ಏಜಿಂಗ್ ಆ್ಯಂಡ್ ಫೈನ್ ಲೈನ್ಸ್. ಮತ್ತು ಇದು ನಮ್ಮ ಸ್ಕಿನ್ನನ್ನು ಬ್ರೈಟಾಗಿ ಮಾಡುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಸನ್ ಟ್ಯಾನ್ ರಿಮೂವರ್ ಕೂಡ ಆಗಿ ಕೆಲಸ ಮಾಡುತ್ತೆ. ಹಾಗೆ ಇದನ್ನು ಅಪ್ಲೈ ಮಾಡೋದ್ರಿಂದ ಡೆಡ್ ಸ್ಕಿನ್ಸು, ಫೋರ್ಸ್ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸು ಇವೆಲ್ಲ ರಿಮೂವ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಆರೆಂಜ್ ಪೀಲ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ನಾವು ಜಸ್ಟ್ ಇದನ್ನೆಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ಸಪ್ರೇಟಾಗಿಯೂ ಯೂಸ್ ಮಾಡ್ಬೋದು. ಎಲ್ಲನೂ ಚೆನ್ನಾಗಿ ವರ್ಕ್
ಆಗುತ್ತೆ. ಆಲ್ಮೋಸ್ಟ್ ನನಗೆ ಯಾವುದೆಲ್ಲ ಯೂಸ್ ಮಾಡಿದೆ ಎಲ್ಲನೂ ಸ್ಕಿನ್ನನ್ನು ಬ್ರೈಟ್ ಮಾಡೋ ಅಂಥದ್ದೇ. ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ಯೂಸ್ ಮಾಡ್ಬೋದು ಅಥವಾ ನೀವೆಲ್ಲ ಸೇರಿ ಸೊ ಒಂದು ಪೌಡ್ರ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ನೀಮ್ ಪೌಡ್ರ್ ಹಾಕ್ತಾಯಿದ್ದೀನಿ 2 ಸ್ಪೂನ್ ಅಷ್ಟೇ. ಸೊ ಕ್ವಾಂಟಿಟಿ ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ, ಬಟ್ ನಾನಿಲ್ಲಿ 2 ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ. ಸೊ ಇದು ಇಲ್ಲ ಅಂತಂದರೂ 1 ಮಂತು ಅಷ್ಟು ಬರುತ್ತೆ. ಸೊ ರೆಗ್ಯುಲರ್ ಯೂಸ್ ಮಾಡಿದರೆ ಬೇಗ ಖಾಲಿ ಆಗುತ್ತೆ, 1 ಮಂತ್ ಆಗುತ್ತೆ. ಇಲ್ಲಾಂದರೆ ಇವಾಗ ನಂತರ ಮಾಡಿಟ್ಟು ಯಾವಾಗವಾಗ ಹಚ್ಕೊಂಡ್ರೆ ಸ್ವಲ್ಪ ಲೇಟಾಗಿ ಖಾಲಿ ಆಗುತ್ತೆ. ಸೊ ಇದು ಇಲ್ಲಿ ಇವಾಗ ನಾನು ಮುಲ್ಲೇತಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ ನಾನಿವಾಗ ಒಂದು ಪ್ಯಾಕ್ ಆರ್ಡ್ರ್ ಮಾಡಿದ್ದೆ, ಅದರಲ್ಲಿ 3 to 4 ಈ ಥರ ಬಂದಿತ್ತು. ಅಂದರೆ ಎಲ್ಲ ಆರೆಂಜ್ ಪೌಡ್ರು, ಹಾಗೆ ಮುಲ್ಲೇತಿ, ಹಾಗೆ ನೀಮ್ ಪೌಡ್ರ್ ಇದೆಲ್ಲನೂ ಒಂದೇ ಪ್ಯಾಕಲ್ಲಿ ಬಂದಿತ್ತು. ಹಾಗಾಗಿ ಇದರಲ್ಲಿ ಇದೇ ಫಸ್ಟ್ ಟೈಮ್ ನಾನಿವಾಗ ಮುಲ್ಲೇತಿ ಪೌಡ್ರ್ ಯೂಸ್ ಮಾಡ್ತಾ ಇರೋದು. ಬಟ್ ಇದರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ, ಹಾಗೆ ಸ್ಕಿನ್ ಟೋನ್ ಇಂಪ್ರೂವ್ ಆಗುತ್ತೆ. ಸೊ ಹಂಗಾಗಿ ಇದನ್ನು ಯೂಸ್ ಇಲ್ಲಿ ಹಾಕ್ತಾ ಇದ್ದೀನಿ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಕಸ್ತೂರಿ ಹಳದಿ ಹಾಕ್ತಾ ಇದ್ದೀನಿ, ಕಸ್ತೂರಿ ಅರಿಶಿಣ. ಸೊ ಇದರಿಂದ ನಮ್ಮ ಮುಖದ ಮೇಲೆಲ್ಲ ಹೇರ್ಸ್ ಇರ್ತಾವಲ್ಲ ಅದು ರಿಮೂವ್ ಆಗುತ್ತೆ. ಸೊ ನನಗೆ ಶಾಪಲ್ಲಿ ಪರ್ಚೇಸ್ ಮಾಡಬೇಕಂದ್ರೂ ಕೂಡ ಆವಾಗ ನಾನು ಯೂಸಲಿ ಥ್ರೆಡ್ಡಿಂಗ್ ಎಲ್ಲ ನನ್ನ ಪಾರ್ಲರ್ಗಂತೂ ಹೋಗೋದೇ ಇಲ್ಲ, ಆ್ಯಂಡ್ ಐಬ್ರೋ ಕೂಡ ಮಾಡ್ಕೊಳ್ಳಲ್ಲ. ಜಸ್ಟ್ ಕೇಳಿದಾಗ ಕಸ್ತೂರಿ ಹಳದಿನ ವೀಕ್ಲಿ 2 ಅಥವಾ 3 ಟೈಮ್ ಯೂಸ್ ಮಾಡೋದ್ರಿಂದ ಮುಖದ ಮೇಲಿನ ಹೇರ್ಸ್ ಎಲ್ಲ ಕಡಿಮೆ ಆಗುತ್ತೆ ಕ್ರಮೇಣ ಅಂತ ಹೇಳಿದರು. ಸೊ ಅವಾಗ ನಾನು ಅದು ತೊಗೊಂಡು ಬಂದಿದ್ದು, ಬಟ್ ನಾನು ಯೂಸ್ ಮಾಡಿಲ್ಲ. ಲಾಸ್ಟ್ 2 ಮಂತ್ ನಾನು ಟ್ರೈ ಮಾಡಿದ್ದೀನಿ, ಬಟ್ ಸ್ಕಿನ್ ವೈಟ್ ಆಗುತ್ತೆ. ನನಗೆ ಹೇರ್ಸ್ ಇನ್ನೂ ಅಷ್ಟೊಂದು ಗೊತ್ತಾಗಿಲ್ಲ, ಬಟ್ ಅಫ್ಕೋರ್ಸ್ ಹೇರ್ಸ್ ತುಂಬ ಕಡಿಮೆ ಗ್ರೋತ್ ಆಗುತ್ತೆ ಹಚ್ಕೊಳ್ಳೋದ್ರಿಂದ. ಸೊ ಹಳದಿ ಕೂಡ ಅಷ್ಟೇ ಇಲ್ಲಿ ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಹಳದಿ ಅಷ್ಟೇ ಹಚ್ಕೊಂಡ್ರು ನಮಗೆ ಯೆಲ್ಲೋ ಕಲರ್ ಏನೂ ಆಗೋಲ್ಲ. ಜಸ್ಟ್ ನಾರ್ಮಲ್ ನಮ್ಮ ಫೇಸ್ ವಾಶ್ ಯಾವ ರೀತಿ ಮಾಡಿರ್ತೀವಿ ಅದೇ ರೀತಿ ಆಗುತ್ತೆ. ಆ್ಯಂಡ್ ನಾನು ಯಾವಾಗಲಾದರೂ ನನಗೆ ಸ್ವಲ್ಪ ಟೈಮ್ ಇದ್ದರೆ ನಾನು ಅದೇ ಫೇಸ್ ವಾಶ್ ಆಗಿ ಈ ಹಳದಿ ಕೂಡ ಯೂಸ್ ಮಾಡ್ತಾಯಿದ್ದೆ. ಅದು ಜಸ್ಟ್ ಫೇಸ್ ವಾಶ್ ಥರ ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ನಾನು ಎಲ್ಲ ಪೌಡ್ರು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಒಂದೇ ಥರ ಪೌಡ್ರ್ ಆಗಬೇಕು ಅಂತ ಹೇಳಿ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಪೌಡರ್ಸು ಎಲ್ಲ ಒಂದೇ ಕಡೆ ಸೇರ್ತಾಯಿದೆ. ಆ್ಯಂಡ್ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇದು ಜಸ್ಟ್ ಫೇಸ್ ವಾಶ್ ಮಾಡೋದಕ್ಕೆ, ಕ್ಲೀನ್ಸ್ ಮಾಡೋದಕ್ಕೆ ನಮ್ಮ ಸ್ಕಿನ್ನನ್ನು. ಆ್ಯಂಡ್ ಇದರಲ್ಲಿ ಬೇಸನ್ ಕೂಡ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನಿವಾಗ ನನ್ನ ಹತ್ರ ಏನಿದೆ ಅದನ್ನು ಮಾತ್ರ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ, ನಾನಿವಾಗ ಜಸ್ಟ್ 1 ಸ್ಪೂನ್ ತೊಗೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಜಸ್ಟ್ ಏನಿಲ್ಲ ಫೇಸ್ ವಾಶ್ ಥರ ಯೂಸ್ ಮಾಡ್ತೀನಿ. ಆ್ಯಂಡ್ ಇದನ್ನು ನಾನು ಗ್ಲಾಸ್ ಜಾರಲ್ಲಿ ಹಾಕ್ತಾಯಿದ್ದೇನೆ. ಆ್ಯಂಡ್ ಇದು ಕೂಡ ಅಷ್ಟೇ, ನಾನು ಲಾಸ್ಟ್ ಇಯರು 2024 ಜನವರಿಲೇ ಈ ಬಾಟಲ್ ಕೂಡ ತೊಗೊಂಡು ಬಂದಿದ್ದೆ. ಇದಕ್ಕೋಸ್ಕರ ಅಂತ ತಂದಿದ್ದು. ಸೊ ಇವಾಗ ಖಾಲಿ ಆಗಿದೆ, ಅದರಲ್ಲೇ ನಾನೀಗ ಸ್ಟೋರ್ ಮಾಡ್ತಾಯಿದ್ದೀನಿ. ಸೊ ಈ ಬಾಟಲನ್ನು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಸೊ ಗಾಜಿನ ಬಾಟಲಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಾ ಇರೋದು. ಆ್ಯಂಡ್ ಪ್ಲಾಸ್ಟಿಕ್ ಬಾಟಲಲ್ಲಿ ಕೂಡ ಹಾಕ್ಬೋದು. ಸೊ ಬೈ 1 get 1 ಬಂದಿರೋದ್ರಿಂದ 2 ಬಾಟಲ್ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ಇದು. ಈ ಪೌಡರನ್ನ ನಾವು ಏರ್ ಟೈಟ್ ಕಂಟೈನರಲ್ಲೇ ಹಾಕಬೇಕು, ಇಲ್ಲ ಅಂತಂದರೆ ಬೇಗ ಕೆಟ್ಟೋಗುತ್ತೆ. ಆ್ಯಂಡ್ ಸೊ ದಾಸವಾಳದ ಪೌಡ್ರು ಕೂಡ ಕೆಟ್ಟೋಗಿತ್ತು, ಹಾಗಾಗಿ ಇದರಲ್ಲಿ ನಾನು ಅದನ್ನು ಆ್ಯಡ್ ಮಾಡಲಿಲ್ಲ. ಆ್ಯಂಡ್ ಇವಾಗ ಈ ಪೌಡರ್ ರೆಡಿಯಾಗಿದೆ. ಸೊ ನಾನು ಏನಿಲ್ಲ ಜಸ್ಟ್ 1 ಸ್ಪೂನ್ ತೊಗೊಂಡಿದ್ದೀನಿ, ಅದಕ್ಕಿಂತ ಕಡಿಮೆನೂ ತೊಗೋಬೋದು. ಆ್ಯಂಡ್ ನಾನಿವಾಗ 1 ಸ್ಪೂನ್ ತೊಗೊಂಡು ಸೊ ಜಸ್ಟ್ ನಾರ್ಮಲ್ ವಾಟ್ರ್ ಹಾಕಿ ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ತುಂಬ ಸಾಫ್ಟಾಗಿ ಫೀಲ್ ಆಗ್ತಾಯಿದೆ, ನನಗೆ ತುಂಬ ಸಾಫ್ಟ್ ಇದೆ. ಸ್ಕಿನ್ ಕೂಡ ಅಷ್ಟೇ ಕ್ಲೀನ್ ಆಗ್ತಾಯಿದೆ, ಫೀಲ್ ಆಗ್ತಾಯಿದೆ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನನಗೆ ತಿಳಿಸಿ. ಹಾಗೆ ನಾನಿಲ್ಲಿ ನ್ಯೂ ಬೋರ್ನ್ ಬೇಬಿಗೆ ಕ್ಯಾಪ್ ಹೇಗೆ ಹೊಲಿಯೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಇವಾಗ ಈ ಬ್ಲಾಗಲ್ಲಿ. ಆ್ಯಂಡ್ ನ್ಯೂ ಬೋರ್ನ್ ಅಂತಲ್ಲ, ಅಪ್ ಟು 6 ಮಂತ್ವರೆಗೂ ಈ ಕ್ಯಾಪ್ ಬರುತ್ತೆ. ಸೊ ಅಂದರೆ ಅಳತೆನ ಹೇಳ್ತಾ ಇದ್ದೀನಿ. ಸೊ ನಾನಿಲ್ಲಿ 7x14, ಸೊ ಅಳತೆಯಲ್ಲಿ ಇಲ್ಲಿ ನಾನು ತೊಗೊಂಡಿದ್ದೀನಿ. ಇದು 7x14 ಅಳತೆ ಅಸ್ತರ್ ಆ್ಯಂಡ್ ಲೈನಿಂಗ್ ಆ್ಯಂಡ್ ನಮಗೆ ಮೇನ್ ಬಟ್ಟೆ ಕೂಡ. ಆ್ಯಂಡ್ ಇಲ್ಲಿ ಇವಾಗೇನು ಸೊ ಸೈಡಲ್ಲಿ ಇದು ತೋರಿಸ್ತಾ ಇದ್ದೀನಿ, ಇದನ್ನು ನಾನು 44 ಇಂಚು ತೊಗೊಂಡಿದ್ದೀನಿ. 36 ಕೂಡ ತೊಗೊಂಡಿದ್ದೀನಿ, ಬೇಕಂದರೆ ಇಳಿಸಿ ಜಾಸ್ತಿ ತೊಗೊತೀನಿ. ಸೊ ನಾನಿವಾಗ ಎಕ್ಸ್ಟ್ರಾ ಇದೆ ಏನು ಬಟ್ಟೆ ತೊಗೊಂಡಿದ್ದೆ ಅದನ್ನು ನೀರಿಗೆ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ. ಇದು ಫ್ರಂಟ್ ಸೈಡ್ ಕ್ಯಾಪ್, ಪಾಪುಗೆ ಕ್ಯಾಪ್ ಹಾಕಿದಾಗ ಇದು ಫ್ರಂಟ್ ಸೈಡ್ ಬರುತ್ತೆ. ಆ್ಯಂಡ್ ಇವಾಗ ನಾನು ಈ ಮೇನ್ ಕ್ಲಾತ್ ಏನಿರುತ್ತೆ ಅದರದ್ದು ಒಂದು ಸೈಡ್ ಈ ರೀತಿ ಇಡ್ತಾಯಿದ್ದೀನಿ. ಆ್ಯಂಡ್ ಅದರ ಮೇಲೆ ನಾವು ಲೈನಿಂಗ್ ಇಡಬೇಕಾಗತ್ತೆ.
ಸೊ ಮುಂಚೆನೇ ನಾನು ಇದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊ ನಮಗೆ ನಿಮಗೋಸ್ಕರ ಅಂತ ಹೇಳಿ ನಾನು ಒಂದು ಲೈನ್ ಸ್ಟಿಚ್ ಮಾಡಿಕೊಂಡು ಅದಾದಮೇಲೆ ಸೊ ಇವಾಗ ಲೈನಿಂಗ್ ಇಡ್ತಾಯಿದ್ದೀನಿ. ಇಲ್ಲಾಂತಂದರೆ ಕೆಲವೊಂದು ಸರ್ತಿ ಕರೆಕ್ಟಾಗಿ ಬರೋಲ್ಲ. ಸೊ ಹಾಗಾಗಿ ಸೊ ನೀವು ನೋಡಿ ಈ ರೀತಿ ರೆಡಿ ಆಯ್ತಿದ್ದು. ಆ್ಯಂಡ್ ಇದನ್ನು ನಾನು ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಸ್ವಲ್ಪ ಚೆನ್ನಾಗಿ ಅಂದರೆ ಪಾಪು ತಲೆಗೆ ಸ್ವಲ್ಪ ಅದು ಒರಟಾಗಿ ಅನಿಸ್ಬೋದು. ಮೇ ಬಿ ಅದಕ್ಕೋಸ್ಕರ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಬಿರುಸಾಗಿ ಅನಿಸುತ್ತೆ, ಗಟ್ಟಿಯಾಗಿ ಅನಿಸುತ್ತೆ. ಸೊ ವಾಶ್ ಮಾಡಿದರೆ ಎಲ್ಲನೂ ಸಾಫ್ಟಾಗಿ ಆಗುತ್ತೆ. ಬಟ್ ನಾನು ಜಸ್ಟ್ ಸಿಂಪಲ್ಲಾಗಿ ತುಂಬ ಕಡಿಮೆ ಅಂದರೆ ಹಾರ್ಡ್ ಅನ್ನಿಸ್ಬಾರ್ದು ಬೇಬಿಗೆ ಹಾಕಿದಾಗ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನಾನು ಶೇಪ್ ಕೊಡ್ತಾಯಿದ್ದೀನಿ. ಸೊ ನಾವು ಇದೇ ರೀತಿ ಸ್ಕ್ವೇರ್ ಕೂಡ ಹೊಲಿಬೋದು, ಅಥವಾ ನಾನಿಲ್ಲಿ ಒಂಥರ ತಲೆ ಶೇಪ್ ಇರುತ್ತೆ ಅದು ಕೂಡ ಹಿಂದೆ ರೌಂಡಾಗಿ ಬರೋ ಥರನೂ ಹೊಲಿಬೋದು. ಸೊ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಈ ರೀತಿ ಶೇಪ್ ಕೊಡ್ತಾಯಿದ್ದೀನಿ. ನಾವು ಈ ರೀತಿ ಸ್ಕ್ವೇರ್ ಕೂಡ ಹೊಲಿಬೋದು. ಸೊ ಅದು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಹೀಗೆ ಕೂಡ ಸ್ಟಿಚ್ ಮಾಡ್ಕೋಬೋದು, ಅಥವಾ ಈ ರೀತಿ ಕೂಡ ಸ್ಟಿಚ್ ಮಾಡ್ಕೋಬೋದು. ಸೊ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅಂದರೆ ಹೊಲಿಗೆ ಏನಿರುತ್ತೆ ಅದು ಒಳಗಿನ ಸೈಡ್ ಬರಬಾರ್ದು. ಆ್ಯಂಡ್ ಅದು ಹೊಲಿಗೆ ಪಾಪುಗೆ ಚುಚ್ಚಬಾರ್ದು, ಅಂದರೆ ಇರಿಟೇಟ್ ಆಗಬಾರ್ದು ಅಂತ ಹೇಳಿ ಈ ರೀತಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಮೇನ್ ಅಲ್ಲಿ ಕೂಡ ನೆರಿಗೆ ಹಾಕಿದ್ದೇವಲ್ಲ ಅಲ್ಲಿ ಕೂಡ ನಾನು ಟರ್ನ್ ಮಾಡಿ ಒಂದು ಹೊಲಿಗೆ ಹಾಕಿದೆ ನೀಟಾಗಿ ಕಾಣಿಸ್ಲಿ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಎರಡೂ ಕಡೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಮಾಡೋದ್ರಿಂದ ಏನು ಎಕ್ಸ್ಟ್ರಾ ಈ ಬಟ್ಟೆ ಇರುತ್ತಲ್ವ, ಸೊ ಅದು ಒಳಗಡೆ ಬರಲ್ಲ, ಪಾಪುಗೆ ಅದು ಚುಚ್ಚಲ್ಲ. ಹಾಗಾಗಿ ಆ್ಯಂಡ್ ಇದನ್ನು ನಾನು ಇವಾಗ ರಿಟರ್ನ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಈ ರೀತಿ ಬಂತು. ಆ್ಯಂಡ್ ಹೊಲಿಗೆ ಕೂಡ ಅಷ್ಟೇ ಏನೂ ಕಾಣಿಸಲ್ಲ, ಒಳಗಡೆ ಹೋಗುತ್ತೆ. ಸೊ ಹಾಗಾಗಿ ಪಾಪುಗೆ ಇರಿಟೇಟ್ ಕೂಡ ಆಗೋಲ್ಲ. ಅದು ವಾಶ್ ಮಾಡಿದಾಗ ಏನೂ ಆಗೋಲ್ಲ. ಬಟ್ ನಾನು ನೀಟಾಗಿರಲಿ, ಇವನ್ ಅದ್ರ ಥ್ರೆಡ್ ಕೂಡ ಅಷ್ಟೇ ಪಾಪು ತಲೆಗೆಲ್ಲ ಹೋಗಬಾರ್ದು ಅಂತ ಹೇಳಿ ಈ ರೀತಿ ಹೊಲಿತಾ ಇದ್ದೀನಿ. ಆ್ಯಂಡ್ ಇವಾಗ ನಾನು ಇದ್ರದ್ದು ಅಳತೆ ನೋಡಿಕೊಂಡು ಏನಿಲ್ಲ, ಜಸ್ಟ್ ನಾವು ನಾರ್ಮಲಾಗಿ ಅಳತೆ ನೋಡ್ಕೊಳ್ಳೋದಷ್ಟೇ ಜಸ್ಟ್. ಆಮೇಲೆ ಇದಕ್ಕೆ ಕಟ್ಟೋದಕ್ಕೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಉದ್ದ ಇರಲಿ ಅಂತ ಹೇಳಿ ಜಸ್ಟ್ ಇದು 2 ಇಂಚು ಹಾಗೆ ಉದ್ದಕ್ಕೆ ಹಾಗೆ ನಾರ್ಮಲಾಗಿ ತೊಗೊಂಡಿದ್ದೀನಿ. ಇಂಚೆಲ್ಲ ಅಂತ ಏನಿಲ್ಲ, ಜಸ್ಟ್ ಕಣ್ಣಳತೆಯಲ್ಲಿ. ಸೊ ನೋಡಿ ಇದನ್ನು ಇವಾಗ ಈ ಕ್ಯಾಪ್ಗೆ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಜಸ್ಟ್ ಇದನ್ನು ಮೇಲ್ಗಡೆ ಇಟ್ಟು ಸೊ ನಾವು ಒಂದು ಸ್ಟಿಚ್ ಮಾಡ್ಕೋಬೇಕು. ಆ್ಯಂಡ್ ಸೆಂಟರ್ ಪಾರ್ಟ್ ಕೂಡ ನಾವು ನೋಡಿಕೊಂಡೆ ಸ್ಟಿಚ್ ಮಾಡಬೇಕಾಗತ್ತೆ. ಸೊ ನಮಗೆ ಕಟ್ಟೋದಕ್ಕೆ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ಕೂಡ ನಾವು ಅದ್ರ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೆಂಟರ್ ಪಾರ್ಟ್ ಫಸ್ಟು ನೋಡಿಕೊಂಡ್ರೆ ಎರಡೂ ಕಡೆ ಸಮಾನವಾಗಿ ಬರುತ್ತೆ. ಸೊ ಆ ಕಡೆ ಈ ಕಡೆ ಆಗೋಲ್ಲ. ಆ್ಯಂಡ್ ಅದಾದಮೇಲೆ ಇವಾಗ ಇದನ್ನು ಏನು ಬಟ್ಟೆ ಇರುತ್ತಲ್ಲ ಅದನ್ನು ಈ ರೀತಿ ಹೊಲಿದ್ರೆ ಸೊ ನಮಗೆ ಅದು ಕೂಡ ಹೊಲಿಗೆ ಕಾಣಿಸಲ್ಲ, ಮೇಲ್ಗಡೆ ಏನೂ ಬಟ್ಟೆ ಕಾಣಿಸೋದೇ ಇಲ್ಲ, ಎಲ್ಲ ಸ್ಟಿಚಿಂಗೇ ಕಾಣಿಸುತ್ತೆ. ಸೊ ಎಲ್ಲ ಕಡೆ ಇದನ್ನು ನಾವು ಈ ಥರ ಕೂಡ ಹಾಕ್ಕೋಬೋದು, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ನಾನು ಫ್ರಂಟು ಏನೋ ಸ್ವಲ್ಪ ದಾರ ಎಲ್ಲ ಕಾಣಿಸ್ಬಾರ್ದು ಅಂತ ಹೇಳಿ ಸೊ ಈ ಬಟ್ಟೆ ತೊಗೊಂಡು ಅದಕ್ಕೇನಂತೀವಿ ಲೆಕ್ಕನ್ ಥರ ಅದು ಕೂಡ ಜಾಯಿಂಟ್ ಮಾಡ್ತಾಯಿದ್ದೀನಿ. ಬೇಬಿ ಕ್ಯಾಪ್ ರೆಡಿ ಆಯಿತು. ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.